ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಲ್ಲಿ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗತ್ತೆ. ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಪಾಪ ಅನ್ಸಿದೆ ಅಮ್ಮ ಅವಳನ್ನ ನೆನ್ಸ್ಕೊಂಡ್ರೆ. ಈ ಜಯದೇವಣ್ಣಂಗೆ ಏನಾಗಿದೆ? ಅವನು ಈ ಲೆವೆಲ್ಗೆ ಇಳಿತಾನೆ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಂದ್ ಗಂಡ ಹೆಂಡತಿ ರಿಲೇಶನ್ಶಿಪ್ ಅಂದ್ಮೇಲೆ ಒಂದ್ ಮಾತ್ ಬರುತ್ತೆ, ಒಂದ್ ಮಾತ್ ಹೋಗುತ್ತೆ ಅಷ್ಟೇ. ಯಾಕೆ ನನ್ನ ಜೀವ ಮಧ್ಯೆನೆ ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು, ಅದನ್ನ ನಾವಿಬ್ರು ಕೂತ್ಕೊಂಡು ಮಾತಾಡಿ ಸಾರ್ಟ್ ಔಟ್ ಮಾಡಿದ್ವಲ್ವಾ. ಒಂದ್ ರಿಲೇಶನ್ಶಿಪ್ ಅಂದ್ರೆ ಹಾಗೆ ಇರ್ಬೇಕು, ಅದು ಬಿಟ್ಟು ಹೀಗ್ ಮಾಡೋದಾ? ನನಗಂತೂ ಈ ವಿಷಯನ ಈಗ್ಲೂ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವನೇನಾದ್ರೂ ನನ್ನ ಕಣ್ ಮುಂದೆ ಸಿಕ್ಕಿದ್ರೆ ಕಪ್ಪಾಳಗ್ ನಾಳಗ್ ಬಾರಿಸ್ತೀನಿ. ನೋಡಿದ್ರೆ ಅಷ್ಟು ಕೋಪ ಇದೆ. ಶಿವನಿಂದ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಹಾಳಾಯ್ತು. ಮರ್ಯಾದೆ ಹಾಳು ಮಾಡೋದಕ್ಕೆ ಹುಟ್ಟಿದಾನೆ ಅನ್ಸುತ್ತೆ ಇವನು. ಪಾಪ ಮಲ್ಲಿ ಶಿವನನ್ನ ಕಟ್ಕೊಂಡು ಏನೇನೆಲ್ಲ ಅನುಭವಿಸ್ತಿದ್ದಾಳೆ. ಇಷ್ಟಕ್ಕೂ ಮಲ್ಲಿ ಏನ್ ಅವನ ಹಿಂದೆ ಬಿದ್ದಿದ್ಲ, ಇವನೇ ತಾನೇ ಅವಳ ಹಿಂದೆ ಬಿದ್ದಿದ್ದು. ಅವಳ ಮನ್ಸ್ ಕೆಡ್ಸಿ ಇಲ್ದೇ ಇರೋ ಆಸೆ ಹುಟ್ಸಿದ್ದು, ಮದುವೆವರೆಗೂ ಹೋಯ್ತು. ಈಗ ಇವಳು ಬೇಡವಂತೆ ಇನ್ನೊಬ್ಳಂತೆ. ಹೆಂಡತಿನ ಬದಲಾಯಿಸೋದು ಅಂದ್ರೆ ಬಟ್ಟೆ ಬದಲಾಯಿಸೋ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ ನಿಮ್ಮಣ್ಣ. ನೋಡ್ತಾ ಇರಿ ಅತ್ತೆ, ಇವಾಗ್ಲೂ ಹಾಗೆ ಆಗುತ್ತೆ. ಸ್ವಲ್ಪ ದಿನ ಹಾಕೊಂಡ್ಮೇಲೆ ಬಟ್ಟೆ ಹಾಳಾಗುತ್ತೆ, ಬೋರ್ ಆಗುತ್ತೆ. ಮಲ್ಲಿಗಾದ ಕತಿನೇ ಈ ಹುಡುಗಿಗೂ ಆಗುತ್ತೆ. ರಿಲೇಶನ್ಶಿಪ್ ಅಂದ್ರೆ ಕೈ ಒರೆಸಿ ಬಿಸಾಕೋ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಇವರೆಲ್ಲ. ಇವನಿಗೇನೋ ಬುದ್ಧಿ ಇಲ್ಲ, ಬಟ್ ಆ ಹುಡುಗಿಗೆ ಏನಾಗಿತ್ತು? ಹೋಗಿ ಹೋಗಿ ಇವನು ನಂಬ್ಕೊಂಡು ಬಂದಿದ್ದಾಳಲ್ಲ. ಮಲ್ಲಿ ನಂಬದ್ಲಲ್ಲ ಹಾಗೆ ಏನಾದರೂ ಕತೆ ಕಟ್ಟಿರ್ತಾರೆ. ಸಂಸಾರದಲ್ಲಿ ನೆಮ್ಮದಿ ಇಲ್ಲ, ನನ್ನ ಹೆಂಡತಿ ಸರಿಗಿಲ್ಲ, ಹಾಗೆ ಹೀಗೆ ಅಂತ ಸಿಂಪತಿಗೆ ಇಡ್ಸ್ಕೊಂಡಿರ್ತಾರೆ. ನನ್ನ ಹೆಂಡತಿ ಮೇಲೆ ಲವ್ ಇಲ್ಲ, ನಿನ್ನನ್ನೇ ಲವ್ ಮಾಡ್ತಿರೋದು ಅಂತ ಅಟ್ಟಕ್ಕೇರಿಸಿರ್ತಾರೆ. ಆ ಹುಡುಗಿನೂ ಅದನ್ನ ನಂಬಿರ್ತಾರೆ ಅಷ್ಟೇ. ಮೋಸ್ಟ್ಲಿ ಅವಳು ಇವನ್ ತರಾನೇ ಇರಬೇಕು. ದುಡ್ಡಿದೆ, ರಿಚ್ ಪಾರ್ಟಿ ಅಂತ ಬಂದಿರ್ತಾಳೆ. ಇದೆಲ್ಲದ್ರ ನಡುವೆ ಪಾಪ ಮಲ್ಲಿ ಜೀವನ ಹಾಳಾಯ್ತು. ನಂಬಿಸಿ ಕತ್ಕೊಯ್ದ್ಬಿಟ್ಟ ಅವನು. ಪಾಪ ಆ ಮಲ್ಲಿ ಮನ್ಸು ಎಷ್ಟು ನೊಂದಿರಲ್ಲ. ಸಾಲದು ಅಂತ ತಂದೆ ವಿಷಯದಲ್ಲೂ ಅವಳು ಮೋಸ ಆಗೋಯ್ತು. ಅಲ್ಲೂ ನೋವೇ ತಿಂದ್ಲು. ಎಂಥ ದುರಂತ ನೋಡಿ. ತಂದೆಯಿಂದನೇ ಮಗಳ ಜೀವನ ಹಾಳಾಗೋಯ್ತು. ವಿಧಿ ನಮ್ಮ ಜೊತೆ ಎಂತೆಂಥ ಆಟ ಆಡುತ್ತೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆ. ಅವಳ ಸಂಕಟ ನೆನೆಸ್ಕೊಂಡ್ರೆ ಕರುಳು ಚುರುಕನತ್ತೆ. ಚಿಕ್ಕನ್ನಲ್ಲೇ ತಂದೆ ತಾಯಿ ಪ್ರೀತಿ ಕಳ್ಕೊಂಡು ಈಗ ಗಂಡನ ಪ್ರೀತಿ ಸಿಗಬೇಕಾದ ಜಾಗದಲ್ಲಿ ಸಿಗ್ತಾ ಇಲ್ಲ. ಅವಳ ಜೀವನನ ಒಂದು ದುರಂತದ ಸರಮಾಲೆ ಅಂದ್ರೆ ತಪ್ಪಾಗೋದಿಲ್ಲ. ಅವಳು ಇದನ್ನೆಲ್ಲ ಹ್ಯಾಕ್ ಸಹಿಸ್ಕೊಂಡಿದ್ದಾಳು? ದೇವರೇ ಅವಳಿಗೆ ಶಕ್ತಿ ಕೊಡಬೇಕು. ಕೊನೆ ಪಕ್ಷ ಅವಳಿಗೆ ಅಪ್ಪನ ಪ್ರೀತಿ ಆದ್ರೂ ಸಿಕ್ಬೇಕಿತ್ತು. ಅವರಿಬ್ರು ಒಂದಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನನಗೆ ಸಮಾಧಾನ ಮಾಡಕ್ ಬಂದ್ರ ಅದಕ್ಕೆ ನನ್ನ ಗೋಳು ಯಾಕೆ ಕೇಳಕ್ ಹೋಗ್ತೀರಾ? ನನ್ನ ಗೋಳು ಕೇಳಿದ್ರೆ ನಿಮ್ಮ ಮನ್ಸಿಗೂ ಬೇಜಾರು. ಅದು ನನ್ನ ಪಾಡಿಗೆ ನನ್ನ ಹತ್ರನೇ ಬಿಟ್ಬಿಡಿ. ಇಲ್ಲ ಮಲ್ಲಿ, ನಾವು ಅಭ್ಯಾಸ ಆಯ್ತು ಅಂತ ಅನ್ಕೋತೀವಿ, ಆದ್ರೆ ಅದು ನಮ್ಮೊಳಗಡೆ ಸುಡ್ತಾ ಇರುತ್ತೆ. ಇದನ್ನ ನಿನಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೀನಿವಾಗ ಏನು ಅನುಭವಿಸ್ತಿದೀಯೋ ಅದನ್ನ ನಾನು ಅನುಭವಿಸಿದ್ದೀನಿ ಮಲ್ಲಿ. ನಿನ್ನ ಸುಡ್ತಿರೋ ಈ ಬೆಂಕಿಲಿ ನಾನು ಬೆಂದವಳೆ. ಇವ್ರು ಹೇಳ್ತಾ ಇದ್ದೀರ ಅದಕ್ಕೆ? ಹಾ ಮಲ್ಲಿ, ನನ್ನ ಗಂಡಂಗೂ ನಿನ್ನ ಗಂಡಂಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನ್ನ ಥರನೇ ನಾನು ಪ್ರೀತಿಸಿ ಮದುವೆ ಆಗಿದ್ದೆ. ಏನೇನೋ ಬಣ್ಣದ ಕನಸುಗಳನ್ನ ಕಟ್ಟಿದ್ದೆ. ನನ್ನ ಜೀವನ ಹೇಗೋ ಇರುತ್ತೆ, ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ಆಗಿದ್ದೇ ಬೇರೆ. ಆಗ ನಾವು ಸಮಸ್ಯೆಯಲ್ಲಿದ್ವಿ, ಪ್ರತಿಯೊಂದಕ್ಕೂ ಕಷ್ಟ ಇತ್ತು. ಮದುವೆ ಆದಮೇಲೆ ಆ ಸಮಸ್ಯೆಗಳೆಲ್ಲ ಕಡಿಮೆ ಆಗೋ ಬದಲು ಜಾಸ್ತಿನೇ ಆಗೋಯ್ತು. ಇರೋ ಭಾರ ಸಾಲದು ಅಂತ ನನ್ನ ಗಂಡನ್ನು ನಾನೇ ದುಡ್ದು ಸಾಕೋ ಥರ ಆಯಿತು. ಹೌದಾ ಅದಕ್ಕೆ? ಇದನ್ನೆಲ್ಲ ಅನುಭವಿಸಿದ್ದೀರಾ? ಆಮಲ್ಲಿ ಗಂಡ ಅನ್ಸ್ಕೊಂಡವನ್ಗೆ ಜವಾಬ್ದಾರಿನೇ ಇರಲಿಲ್ಲ.
ದಿನ ಬೆಳಗಾದ್ರೆ ಕುಡ್ತಾ ಜಗಳ. ಅದ್ರ ಮಧ್ಯದಲ್ಲಿ ನಾನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕಾಯ್ತು, ಅಮ್ಮನ್ ನೋಡ್ಕೊಬೇಕಾಯ್ತು. ಇದ್ರ ಮಧ್ಯೆ ಗಂಡನ ಕಾಟನೂ ತಡ್ಕೋಬೇಕಾಯ್ತು. ಮದ್ವೆ ಆದ ತಪ್ಪಿಗೆ ಎಲ್ಲಾನು ಅನುಭವಿಸ್ಬೇಕಾಯ್ತು. ಈ ವಿಷಯನೆಲ್ಲ ಹೇಳ್ಕೊಳ್ಳೋದಕ್ಕೂ ನನ್ನ ಹತ್ರ ಯಾರೂ ಇರಲಿಲ್ಲ. ಒಬ್ಳೇ ಕೂತ್ಕೊಂಡು ಹತ್ತಿದ್ದೀನಿ. ಎಷ್ಟೊಂದು ಸತಿ ದೇವ್ರ ಮನೆ ಮುಂದೆ ಕೂತ್ಕೊಂಡು ಆ ದೇವರಿಗೆ ಇಡೀ ಶಾಪ ಹಾಕಿದ್ದೀನಿ, ಯಾಕೆ ನನ್ನ ಜೀವನ ಜೊತೆ ಈಗ ಆಡ್ದೆ ಅಂತ. ನೀವು ಇಷ್ಟದ ಅನ್ಭವಿಸಿದಿರ ಅದಕ್ಕೆ? ನಾನು ಅಂತಲ್ಲ ಮಲ್ಲಿ, ನಮ್ಮಂಥವ್ರು ಎಲ್ಲರೂ. ಗಂಡ ಆದವನಿಗೆ ಜವಾಬ್ದಾರಿ ಇಲ್ಲ ಅಂದರೆ ಹೆಂಡ್ತಿರ್ ಬಾಳು ನರ್ಕ ಆಗ್ಬಿಡುತ್ತೆ. ನನ್ನ ಗಂಡ ಆದವನಿಗೆ ಮನುಷ್ಯತ್ವನೇ ಇರಲಿಲ್ಲ. ಆಮೇಲೆ ಮಗು ಆಯಿತು. ಮಗು ಹುಟ್ಟಿದ ಮೇಲಾದರೂ ಅವನು ಬದಲಾಗ್ತಾನೆ ಅಂತ ಅನ್ಕೊಂಡೆ. ಇಲ್ಲ, ಏನೂ ಬದಲಾಗಿಲ್ಲ. ಮಗು ಜವಾಬ್ದಾರಿನೂ ನಾನೇ ತಗೋಬೇಕಾಯ್ತು. ಆಗ್ಲೂ ನಾನೇ ದುಡ್ದು ಎಲ್ಲಾನು ನೋಡ್ಕೋಬೇಕಾಯ್ತು, ಎಲ್ರ ಹೊಟ್ಟೆನೂ ತುಂಬಿಸ್ಬೇಕಾಯ್ತು. ನೋಡ್ಮಲ್ಲಿ, ನಿನಗಾದ್ರೆ ಅತ್ತಿಗೆ, ಅಣ್ಣ, ನಾವು ಎಲ್ಲರೂ ಇದ್ದೀವಿ. ನನಗೆ ಯಾರೂ ಇರಲಿಲ್ಲ, ಒಬ್ಳೇ ಇದ್ದೆ. ಹೇಗೋ ಎಲ್ಲಾನು ನಾನೊಬ್ಳೆ ನಿಭಾಯಿಸಿದೆ. ಎಲ್ಲ ನೋವನ್ನು ನಾನೊಬ್ಳೆ ನುಂಗ್ಕೊಂಡೆ. ಅವನು ಬದಲಾಗ್ತಾನೇನೋ ನಂಬಿಕೆನೆ ಹೊಟ್ಟೋಗಿತ್ತು ನನಗೆ. ಅಮ್ಮನ ಸ್ಥಿತಿ ಬೇರೆ ಆಗಿತ್ತು. ಲಚ್ಚಿನೂ ಚಿಕ್ಕವಳು. ಇದ್ಯಾವುದನ್ನು ಲೆಕ್ಕಿಸ್ದೆ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟ. ನಾನು ಮಾಡಿದ್ಯಾವುದು ಲೆಕ್ಕಕ್ಕೆ ಬಂದಿಲ್ಲ. ಆಗ ನನ್ನ ಪರಿಸ್ಥಿತಿ ಹೇಗಿರ್ಬೇಡ ಮಲ್ಲಿ, ನೀನೇ ಯೋಚನೆ ಮಾಡು. ಅಂತ ನೋವಲ್ಲೂ ನಾನು ಬದುಕಬೇಕಾಯ್ತು. ಯಾಕೆ ಹೇಳು? ಅಮ್ಮ ಮತ್ತೆ ಲಚ್ಚಿನ ನೋಡ್ಕೊಳ್ಳೋ ಜವಾಬ್ದಾರಿ ನನ್ನ ಮೇಲಿತ್ತು. ಅದಕ್ಕೆ ನನಗೆ ನಾನೇ ಸಮಾಧಾನ ಹೇಳ್ಕೊಂಡು ದಿವಸಗಳನ್ನ ತಳ್ತಿದ್ದೆ. ಅಂಥವನಿಗೆ ನನ್ನ ಮನಸ್ಸಲ್ಲಿ ನಾನು ಯಾಕೆ ಜಾಗ ಕೊಡಬೇಕು, ಅವನಿಗೋಸ್ಕರ ನಾನು ಯಾಕೆ ನೋವು ತಿನ್ನಬೇಕು ಅಂತ ನಾನೊಂದು ನಿರ್ಧಾರಕ್ಕೆ ಬಂದೆ. ಅವತ್ತಿಂದ ನಾನು ನೆಮ್ಮದಿಯಾಗಿದ್ದೀನಿ. ನೀನು ಅಷ್ಟೇ ಮಲ್ಲಿ. ಹೀಗಾಯ್ತಲ್ಲ ಅಂತ ಕೊರಗ್ತಾ ಕೂರ್ಬೇಡ. ಅದು ಹೇಗೆ ಅಂದರೆ, ಮಾಡ್ದಿರೋ ತಪ್ಪಿಗೆ ನೀನೇ ಶಿಕ್ಷೆ ಕೊಟ್ಕೊಂಡಂಗೆ. ಅವ್ರ ಮನಸ್ಸಲ್ಲಿ ನಮಗೆ ಯಾವ ಜಾಗನೂ ಇಲ್ಲ ಅಂದಮೇಲೆ ನಮ್ಮ ಮನಸ್ಸಲ್ಲೂ ನಾವು ಅವರಿಗೆ ಜಾಗ ಕೊಡಬಾರ್ದು. ನಮ್ಮನ್ನು ಬಿಟ್ಟು ಅವ್ರ ಜೀವನ ನಡೆಯುತ್ತೆ ಅಂದಮೇಲೆ ನಮ್ಮ ಜೀವನನೂ ನಡೆಯುತ್ತೆ ತಾನೆ. ನನಗೆ ಗೊತ್ತು ಮಲ್ಲಿ, ಬೇಡ ಅಂದರೂ ಮನಸ್ಸಿಗೆ ಕೆಲವೊಂದು ವಿಷಯಗಳು ಬರುತ್ತೆ. ಆದರೆ ನೀನು ಅದನ್ನು ಮೀರಬೇಕು. ನೀನು ಒಬ್ಬಂಟಿ ಅಲ್ಲ, ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಧೈರ್ಯ ತಗೋ. ಮನಸ್ಸನ್ನ ಬೇರೆ ಕಡೆ ತಿರುಗಿಸ್ಕೊ. ನಿನಗಿಷ್ಟ ಆಗೋ ಕೆಲಸದಲ್ಲಿ ನಿನ್ನ ಮನಸ್ಸನ್ನ ತೊಡಗಿಸ್ಕೊ. ಅಮೃತಧಾರೆ